ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಸ್ಕಸ್ ಮಾಡೋವಂಥ ವಿಷಯ ಕೆಸೆಟ್ ಕಾಮರ್ಸ್ ಸಿಲೆಬಸ್. ಬನ್ನಿ ಯಾವ ರೀತಿ ಕೆಸೆಟ್ ಕಾಮರ್ಸ್ ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ ಈ ಸಲ ಎಕ್ಸಾಮ್ಗೆ ನಾನು ನೋಡೋಣ. ವೆಬ್ಸೈಟಿಗೆ ಬಂದರೆ ಸೇಮ್ ಲಾಸ್ಟ್ ವಿಡಿಯೋలో ನಾನು ತೋರಿಸಿದೆ. ಅಡ್ಮಿಷನ್ಸಲ್ಲಿ ಕೆಸೆಟ್ 2025 ಇದೆ. ಇಲ್ಲಿ ಬಂದರೆ ಕೆಸೆಟ್ ಸಿಲೆಬಸ್ ಇದೆ. ಇಲ್ಲಿ ಬಂದರೆ ಕಾಮರ್ಸ್ ಸಬ್ಜೆಕ್ಟ್ ಸಿಲೆಬಸ್. ಸೊ ನೋಡಿ, ಇಲ್ಲಿ ಸಬ್ಜೆಕ್ಟ್ ಕೋಡ್ 01 ಇಲ್ಲಿ 10 ಚಾಪ್ಟರಾಗಿ ಡಿವೈಡ್ ಮಾಡಿದ್ದಾರೆ ಕೆಸೆಟ್ ಕಾಮರ್ಸ್ ಸಿಲೆಬಸ್ನ. ಸೊ ಯೂನಿಟ್ 1 ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಯೂನಿಟ್ 2 ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಯೂನಿಟ್ 3 ಬಿಸ್ನೆಸ್ ಎಕನಾಮಿಕ್ಸ್, ಯೂನಿಟ್ 4 ಬಿಸ್ನೆಸ್ ಫೈನಾನ್ಸ್, ಯೂನಿಟ್ 5 ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಟಾಲಜಿ, ಯೂನಿಟ್ 6 ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಯೂನಿಟ್ 7 ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿಟ್ 8 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್, ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಸೊ ಈ ರೀತಿ 10 ಯೂನಿಟ್ಸ್ ಆಗಿ ಸಿಲೆಬಸ್ನ ಡಿವೈಡ್ ಮಾಡಿದ್ದಾರೆ. ಸೊ ಡೀಟೇಲ್ಡ್ ಸಬ್ಜೆಕ್ಟ್ನ ಸಿಲೆಬಸ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಯೂನಿಟ್ಗೂ ಯಾವ ರೀತಿ ಡೀಟೇಲ್ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯೂನಿಟ್ 2, ಯೂನಿಟ್ 3 ನೋಡಿ ಈ ರೀತಿ ಡೀಟೇಲ್ ಆಗಿ ಸಬ್ಜೆಕ್ಟ್ಗಳನ್ನ ಸಿಲೆಬಸ್ನಲ್ಲಿ ಸಬ್ಜೆಕ್ಟ್ ವೈಸು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಕೂಡ ಸೇಮ್ ಆ್ಯಸ್ ಲಾಸ್ಟ್ ಇಯರ್ ಇದೆಯಾ ಸಿಲೆಬಸ್ ಅನ್ನೋದನ್ನ ನಾವು ನೋಡೋಣ. ಕಂಪೇರ್ ಟು ಕರೆಂಟ್ ಇಯರ್ 2025 ಕಂಪೇರ್ ಮಾಡಿದ್ರೆ 23 ಅಥವಾ 24 ಸಿಲೆಬಸ್ ಏನಾದರೂ ಚೇಂಜಸ್ ಇದೆಯಾ ಅನ್ನೋದನ್ನ ನೋಡೋಣ. ಸೊ ಇಲ್ಲೇ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 2024 ಸಿಲೆಬಸ್, ಕಾಮರ್ಸ್ ಸಬ್ಜೆಕ್ಟ್ ಸಿಲೆಬಸ್ ನೋಡಿ. ಇಲ್ಲೂ ಕೂಡ ಯೂನಿಟ್ 1 ಬಿಸ್ನೆಸ್ ಎನ್ವೈರನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಏನೂ ಚೇಂಜ್ ಇಲ್ಲ. ಲಾಸ್ಟ್ ಇಯರ್ಗೂ ಅದೇ 10 ಯೂನಿಟ್ಟು, ಅದೇ 10 ಇನ್ ಡೀಟೇಲ್ಡ್ ಸಿಲೆಬಸ್ಸು. ಏನೂ ಕೂಡ ಚೇಂಜ್ ಇಲ್ಲ. ನೋಡಿ ಇಲ್ಲಿ ಟ್ರಿಮ್ಸ್ ಅಲ್ಲೂ ಕೂಡ ಅದೇ ಇತ್ತು. ಸೊ ಆ ರೀತಿ ಏನೂ ಕೂಡ ಚೇಂಜ್ ಇಲ್ಲ 2025ಗೂ 2024ಗೂ. ಸೊ ಅದೇ ರೀತಿ 2023ಗೆ ಚೆಕ್ ಮಾಡೋಣ. ಸಿಲೆಬಸ್ ಇಲ್ಲಿ ಬಂದರೆ ಕೆಸೆಟ್ ಸಿಲೆಬಸ್, ಕಾಮರ್ಸ್ ಸಬ್ಜೆಕ್ಟ್ ಸಿಲೆಬಸ್. ಇಲ್ಲೂ ಕೂಡ ನೋಡಿ ಸೇಮ್ 10 ಚಾಪ್ಟರ್ಸು. ಸೊ ಯೂನಿಟ್ 1 ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು, ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗು. ಸೊ ಇನ್ ಡೀಟೇಲ್ ಸಿಲೆಬಸ್ ಕೂಡ ಇದರಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ಸೊ ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಬರೀ ಈ 3 ವರ್ಷಕ್ಕೆ ಮಾತ್ರ ಅಲ್ಲ, ಇದರ ಹಿಂದೆ ಮೈಸೂರು ಯೂನಿವರ್ಸಿಟಿ ಕಂಡಕ್ಟ್ ಮಾಡ್ತಿತ್ತು ಕೆಸೆಟ್ನ. ಅಲ್ಲೂ ಕೂಡ ಕಂಪೇರ್ ಮಾಡಿದ್ರೆ ನೀವು ಮೋಸ್ಟ್ ಆಫ್ ದ ಸಿಲೆಬಸ್ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಅದರಿಂದ ನೀವು ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತೊಗೊಂಡು ಅದನ್ನ ಬೇಸ್ ಇಟ್ಕೊಂಡು ಓದಿದ್ರೆ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಸಿಗುತ್ತೆ, ಹೆಚ್ಚು ಸ್ಕೋರ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಸೊ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಕೂಡ ರೆಫರ್ ಮಾಡಿ. ಫಾರ್ MCQ ಕ್ವಶನ್ಸು, ರಿಪೀಟೆಡ್ ಕ್ವಶನ್ಸ್ MCQ ಎಲ್ಲಿಂದ ಬಂದಿದೆ, ಯಾವ ಏರಿಯಾನ ಮೋಸ್ಟ್ ಕವರ್ ಮಾಡಿದ್ದಾರೆ ಆ ರೀತಿ ನೋಡ್ಬೋದು. ಬಟ್ ಈಗ ಇನ್ಕಮ್ ಟ್ಯಾಕ್ಸ್ ಅಂತ ಸಬ್ಜೆಕ್ಟ್ಸ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಇಟ್ಕೊಂಡು ಓದೋಕ್ಕಾಗಲ್ಲ, ಯಾಕಂದರೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಇನ್ಕಮ್ ಟ್ಯಾಕ್ಸ್ ಅಂತ ಸಬ್ಜೆಕ್ಟ್ನ ನೀವು ಕ್ವಶನ್ಸನ್ನು ನೋಡ್ಬೋದು, ಬಟ್ ಆನ್ಸರ್ಸು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಫ್ರೆಶ್ ಆಗಿ ನೀವು ಅಪ್ಡೇಟ್ ಆಗಬೇಕಾಗತ್ತೆ, ಅದು ಕೂಡ ಇಂಪಾರ್ಟೆಂಟು. ಸೊ ಇದ್ರ ಜೊತೆಗೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡೋಣ, ಯಾವ ರೀತಿ ಇವರು ಡಿವಿಷನ್ ಮಾಡಿದ್ದಾರೆ ಕ್ವಶನ್ಸ್ನ 10 ಯೂನಿಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ KEಗೆ ಬಂದರೆ, ಇಲ್ಲಿ ಕ್ವಶನ್ ಪೇಪರ್ಸಿಗೆ ಬಂದರೆ 2024. ಸೊ ಇಲ್ಲಿ ಬಂದರೆ ಕೆಸೆಟ್ ಕ್ಲಿಕ್ ಮಾಡಿ, ಕಾಮರ್ಸ್ ಇಲ್ಲಿ ನೋಡಿ ಕಾಮರ್ಸ್ ಕ್ವಶನ್ ಪೇಪರು. ಸೊ ಕ್ವಶನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಎ ಸೀಕ್ವೆನ್ಷಿಯಲ್ ಕಾಂಬಿನೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಬಗ್ಗೆ ಕ್ವಶನ್ ಬಂದಿದೆ. ಸೊ ಈ ರೀತಿ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಕನ್ಸಿಡ್ರೇಷನ್ ಆಗಿದೆ. ಸೊ ಆ್ಯಸ್ ಪರ್ ಈವನ್ ಫಸ್ಟ್ ಜನರಲ್ ಕ್ವಶನ್ ಪೇಪರ್ಲು ಕೂಡ ನಾವು ನೋಡಿದ್ವಿ. ಸೊ ಅಲ್ಲಿ ಕೂಡ ಯೂನಿಟ್ಗಳನ್ನ ಡಿವೈಡ್ ಮಾಡಿ ಈಚ್ ಯೂನಿಟಿಂದ ಕ್ವಶನ್ನ ಪಿಕ್ ಮಾಡಿದ್ದಾರೆ, ಈಕ್ವಲ್ ನಂಬರ್ ಆಫ್ ಕ್ವಶನ್ಸ ಪಿಕ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಏನಾಗುತ್ತೆ, 10 ಯೂನಿಟ್ನ ಈಚ್ ಯೂನಿಟಲ್ಲಿ ಈಕ್ವಲ್ ನಂಬರ್ ಆಫ್ ಕ್ವಶನ್ಸ ಪಿಕ್ ಮಾಡ್ತಾರೆ. ಸೊ ಈಕ್ವಲ್ ನಂಬರ್ ಆಫ್ ಕ್ವಶನ್ಸ ಪಿಕ್ ಮಾಡಿ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನು ರೆಡಿ ಆಗುತ್ತೆ. ಸೊ ಪ್ರತಿ ಯೂನಿಟ್ಗಳಿಂದ 10 ಯೂನಿಟ್ಸ್ ಇಂದನೂ ಕೂಡ ನಿಮಗೆ ಕ್ವಶನ್ಸ್ಗಳು ರೆಡಿ ಆಗುತ್ತೆ. ಆ ರೀತಿ ಕ್ವಶನ್ಸ್ಗಳಲ್ಲಿ ಪಿಕ್ ಮಾಡಿ ನಿಮಗೆ ಕೇಳ್ತಾರೆ. ಮತ್ತು ಇನ್ನೊಂದು ಹೆಲ್ಪ್ ಆಗುವಂಥ ವಿಷಯ ಏನಂದರೆ, ನಿಮಗೆ ಇಲ್ಲಿ
ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಕೆಲವು ಸತಿ ಕೆಲವು ಕ್ವಶನ್ಸ್ಗಳು ಅರ್ಥ ಆಗಲ್ಲ ಇಂಗ್ಲೀಷಲ್ಲಿ ಅಂತ ಅಂದ್ಕೊಳ್ಳಿ. ಆಗ ನೀವು ಕನ್ನಡದಲ್ಲಿ ಕೂಡ ಓದ್ಕೋಬೋದು. ಅದನ್ನ KSET ನೋಟಿಫಿಕೇಷನ್ ಕೂಡ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನೀವು ಓದ್ಕೊಂಡು ನೀವು ಅಟೆಂಡ್ ಮಾಡ್ಬೋದು. ಸೊ ಟೈಮ್ ತುಂಬ ಇರುತ್ತೆ. ಆ ಟೈಮ್ನ ಬಳಸ್ಕೊಂಡು ಕ್ವಶನ್ನ ಕನ್ನಡದಲ್ಲಿ ಎಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅದನ್ನ ಇಂಗ್ಲೀಷಲ್ಲಿ ಕೂಡ ಓದಿ, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡಿಕೊಂಡು ಕರೆಕ್ಟಾದ ಆಪ್ಷನ್ನ ಸೆಲೆಕ್ಟ್ ಮಾಡಿ. ತಪ್ಪು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಬಟ್ ಏನಾಗುತ್ತೆ, ನಮ್ಮ ಮಾರ್ಕ್ಸ್ಗಳು ಸ್ಕೋರಿಂಗ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಸರಿಯಾದ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಟೋಟಲ್ ಬಂದರೆ ಅದಕ್ಕೆ ಒಂದು ನೋಡಿ, ಇಲ್ಲಿ 100 ಕ್ವಶನ್ಸ್ ಕೇಳಿದ್ದಾರೆ. ಸೊ 100 ಕ್ವಶನ್ಸ್ ಇಂಟು 10 ಚಾಪ್ಟರ್ಸ್ ಅಂತ ನಾವು ಡಿವೈಡ್ ಮಾಡಿದ್ರೆ, ಸೊ ಟೋಟಲ್ 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ಅಂತ ಡಿವೈಡ್ ಮಾಡಿದ್ರೆ ಈಚ್ ಚಾಪ್ಟರ್ಸಿಂದ 10 ಕ್ವಶನ್ಸ್ ಬರುತ್ತೆ. ಸೊ 10 ಕ್ವಶನ್ಸು ಬರುತ್ತೆ. 10 ಕ್ವಶನ್ಸ್ ಇಂಟು 10 ಚಾಪ್ಟರ್ಸ್ 100 ಕ್ವಶನ್ಸು. ಸೊ ಅದರಿಂದ ಎಲ್ಲ ಚಾಪ್ಟರ್ಸ್ಗಳು ನಮ್ಗೆ ತುಂಬ ಇಂಪಾರ್ಟೆಂಟು. ಓಕೆ, ಮತ್ತು ಸ್ಕೋರಿಂಗ್ ಏರಿಯಾಗೆ ಬಂದರೆ ಯಾವ ಏರಿಯಾ ನಾವು ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂತ, ಕಾಮರ್ಸಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ ನಾವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಎಲ್ಲ ಏರಿಯಾನು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು. ಯಾಕಂದರೆ ಜನರಲ್ ಪೇಪರ್ಲಿ ನಾವು ಹೇಳ್ಬೋದು ಕೆಲವು ಏರಿಯಾ ಟಫ್, ಕೆಲವು ಏರಿಯಾ ಕಷ್ಟ, ಈಸಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಆ ಥರ ಆಗಲ್ಲ. ಬಟ್ ಇಲ್ಲಿ ನೋಡಿ, ನೀವು ಎಲ್ಲ ಏರಿಯಾನು ಜಾಸ್ತಿ ನಾವು ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ನ ಓದಬೇಕಾಗತ್ತೆ. ಅಂದರೆ ಈಗ ಬಿಸ್ನೆಸ್ ಎನ್ವೈರನ್ಮೆಂಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ, ನಾಟ್ ಓನ್ಲಿ MCQ ಕ್ವಶನ್ಸ್ ನಾವು ಸ್ಟಡಿ ಮಾಡೋದಲ್ಲ, ಅದರ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ, ಅದರಲ್ಲಿರುವಂಥ ಸಿಲೆಬಸ್ಗಳು ಯಾವ ರೀತಿ ಇದೆ. ಈಗ ಈ ಕೊಟ್ಟಿರುವಂಥ ಸಿಲೆಬಸ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ FDI ಬಗ್ಗೆ ಕೊಟ್ಟಿದ್ದಾರೆ, ಸಾರ್ಕ್ ನಾಫ್ತಾ ಬಗ್ಗೆ ಕೊಟ್ಟಿದ್ದಾರೆ, WTO ಬಗ್ಗೆ ಕೊಟ್ಟಿದ್ದಾರೆ, ಓಕೆ, ಗ್ಯಾಟ್ಸ್, ಟ್ರಿಮ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಯುನೈಟೆಡ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದರ ಇನ್ ಡೀಟೇಲ್ ಸ್ಟಡಿ ಮಾಡಿಕೊಂಡು ಟೀಚಿಂಗ್ ನೋಟ್ಸ್ನ ಮಾಡ್ಕೊಳ್ಳಿ, ಪಾಯಿಂಟ್ಸ್ ನೋಟ್ಸ್ನ ಮಾಡಿಕೊಂಡು ಟೀಚಿಂಗ್ ನೋಟ್ಸ್ನ ಮಾಡಿಕೊಂಡು ಎಲಾಬೊರೇಟಾಗಿ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಅಲ್ಲಿ ಯಾವುದು ಇಂಪಾರ್ಟೆಂಟ್, ಯಾವ ಏರಿಯಾ ಇಂಪಾರ್ಟೆಂಟ್ ಅಂತ. ಮತ್ತು ನೀವು ಆ ಬೇಸ್ನ ಇಟ್ಕೊಂಡು ಆ ನೋಟ್ಸ್ನ ಓದಿದ್ಮೇಲೆ ಮತ್ತೆ ಪ್ರೀವಿಯಸ್ ಇಯರ್ MCQ ಕ್ವಶನ್ಸ್ನ ರೆಫರ್ ಮಾಡಿ. ಸೊ ರೆಫರ್ ಮಾಡಿದಾಗ ಎಲ್ಲಿ ಜಾಸ್ತಿ ಕ್ವಶನ್ ಫೆಚ್ ಆಗಿದೆ, ಎಲ್ಲಿ ಜಾಸ್ತಿ ಕ್ವಶನ್ನ ಕೇಳಿದ್ದಾರೆ, ಆ ಏರಿಯಾನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಜಾಸ್ತಿ ಕವರ್ ಮಾಡಿ. ಅದರಿಂದ ನಾನು ಹೇಳೋದೇನೆಂದರೆ, ಕಾಮರ್ಸ್ ಪೇಪರಲ್ಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಪೇಪರಲ್ಲಿ ಎಲ್ಲ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್. ಸೊ ಯೂನಿಟ್ 1ಇಂದ ಯೂನಿಟ್ 10 ಎಲ್ಲದೂ ಕೂಡ ಇಂಪಾರ್ಟೆಂಟ್. ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ನ ನೀವು ಕೊಡಬೇಕಾಗತ್ತೆ. ಸೊ ಆಗ ಮಾತ್ರ ನಾವು ಹೆಚ್ಚು ಸ್ಕೋರ್ನ ಮಾಡೋಕ್ಕೆ ಸಾಧ್ಯ KSET ಎಕ್ಸಾಮಲ್ಲಿ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ KSET ಎಕ್ಸಾಮ್ಗೆ. ಥ್ಯಾಂಕ್ ಯು.